ಕೂಡ ಅಷ್ಟೇ ಕಳಪೆ ಮಟ್ಟವನ್ನು ತೋರಿಸ್ತಾ ಬಟ್ ಇದ್ದಾರೆ. ರಚಿನ್ ಅವ್ರ ಬಗ್ಗೆ ಹೇಳಬೇಕಲ್ಲ, ರಚಿನ್ ರವೀಂದ್ರ ಅವರು ಅವರು ನಿನ್ನೆ 0-0 ಔಟ್ ಆಗಿರುವಂತದ್ದು, ಡಕ್ಔಟ್ ಆಗಿರುವಂತದ್ದು. ಸ್ಟಾರ್ಟಿಂಗ್ ಇನ್ನು ಒಂದು ಖಾತೆನೇ ತೆರೆದಿಲ್ಲ, ಅವಾಗಲೇ ಒಂದು ವಿಕೆಟ್ ಅನ್ನ ಒಪ್ಪಿಸಿದ್ರು ರಾಜಸ್ಥಾನ್ ರಾಯಲ್ಸ್ಗೆ. ಅದು ಒಂದ್ ಕಡೆ ಅವ್ರಿಗೆ ಹೊಡ್ತಾ ಬಿದ್ದಿರುವಂತದ್ದು. ಇನ್ನೇನು 6 ರನ್ ಉಳಿದಿತ್ತು ವಿನ್ ಆಗ್ಲಿಕ್ಕೆ CSK ಅವರಿಗೆ. ಬಟ್ ದುರದೃಷ್ಟವಶಾತ್ ರಾಜಸ್ಥಾನದವ್ರು ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದ್ರು. ಬಟ್ ವಿಕೆಟ್ ಟು ವಿಕೆಟ್ ನೋಡೋದಾದ್ರೆ ಇವ್ರದ್ದು 8 ವಿಕೆಟ್ ಹೋಗಿತ್ತು ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. 196 ರನ್ನ ಕಲೆ ಹಾಕಿದ್ರು. ಬಟ್ ಅವರು ಏನಿದೆಯಲ್ಲ CSK ದವರು ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಬೌಲಿಂಗ್ ತುಂಬಾ ಕಳಪೆ ಮಟ್ಟ ಇತ್ತು. ಫೀಲ್ಡಿಂಗು ಅಷ್ಟೇ ಅಷ್ಟೊಂದು ಹೇಳ್ಕೊಳೋ ಹಾಗೆ ಮಾಡ್ಲಿಲ್ಲ ಅವರು. ಬಟ್ ನಿನ್ನೆ ಖಲೀಲ್ ಅಹ್ಮದ್ ಅವರು ಬೌಲಿಂಗ್ ಹಾಕಿದ್ದಾರೆ, 2 ವಿಕೆಟ್ ತಕೊಂಡಿದ್ದಾರೆ. ಇನ್ನ 6 ರನ್ ಹೊಡೆದಿರುವಂತದ್ದು, RR1/6 ರನ್ಸ್ ನಿನ್ನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬೌಲಿಂಗ್ ಅಲ್ಲೇ ಕಮಾಲ್ ಮಾಡಿರುವಂತದ್ದು. ಅಲ್ಲಿ 8 ವಿಕೆಟ್ ಹೋದ್ರೆ ಇವ್ರದ್ದು ಬರೀ 6 ವಿಕೆಟ್ ಹೋಗಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಗೆಲ್ಲುವಂತ ಅಷ್ಟು ಅದೃಷ್ಟ ಇತ್ತು ಚೆನ್ನೈ ಹತ್ರ. ಬಟ್ ದುರದೃಷ್ಟ, ಏನ್ ಮಾಡೋಕ್ಕಾಗಲ್ಲ. ರಾಜಸ್ಥಾನದವ್ರ ಬೌಲಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇತ್ತು ನಿನ್ನೆ. ಆ್ಯಂಡ್ ರಿತೇಶ್ ರಾಣಾ ಬಗ್ಗೆ ಹೇಳಲೇಬೇಕು. ಸೊ ಅವರು 81 ರನ್ಗಳನ್ನ ಕಲೆ ಹಾಕಿದ್ರು, ಚೆನ್ನಾಗಿ ಆಡಿದ್ರು ಕೂಡ. ಹೌದು, ನಿನ್ನೆ ಕಳೆದ 2 ಪಂದ್ಯಗಳನ್ನು ಕೂಡ ಈಗ ಮುಂಬೈ ಸೋತಿರುವಂತದ್ದು. ಇದರ ಮಧ್ಯೆ ಕಳಪೆ ಪ್ರದರ್ಶನ ನೀಡ್ತಿದ್ದಾರೆ ರೋಹಿತ್ ಶರ್ಮಾ ಅವರು ಕೂಡ. ಇದು ಒಂದ್ ಕಡೆ ಎಲ್ಲೋ ಇದಾಗ್ತಾ ಇದೆ. ಇನ್ನ ಇಂಪ್ಯಾಕ್ಟ್ ಪ್ಲೇಯರ್ ಶಿವಮ್ ದುಬೆ ಅವರು ಕೂಡ ನಿನ್ನೆ 18 ರನ್ನಿಗೆ ಔಟ್ ಆಗಿರುವಂತದ್ದು. ಸಾಕಷ್ಟು ಹುಸಿ ಮಾಡಿದ್ದಾರೆ ಚೆನ್ನೈ ತಂಡಕ್ಕೆ. ಒಳ್ಳೆ ದಾಂಡಿಗ ಬ್ಯಾಟ್ಸ್ಮನ್ ಆಕ್ಚುಲಿ ಅವರು ಶಿವಮ್ ದುಬೆ ಅವರು. ಬಟ್ ಶಿವಮ್ ದುಬೆ ಅವರು ನಿನ್ನೆ ಅಷ್ಟೊಂದು ಮಿಂಚಲಿಲ್ಲ ಯಾಕೆ ಅನ್ನೋದು. ಹಾಗೆ ಇವ್ರ ಬಗ್ಗೆ ಮಾತ್ರ ಹೇಳಲೇಬೇಕು, ಮಾತಾಡಲೇಬೇಕು. ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಅಂತಾನೆ ಖ್ಯಾತ ಪಡೆದಿರುವಂತಹ ಹಸರಂಗ ಅವರು ಆಕ್ಚುಲಿ ಎಷ್ಟು ಚೆನ್ನಾಗಿ ಆಡಿದ್ರಲ್ಲ. ಅವರು ಒಂದೊಂದು ವಿಕೆಟ್ ತೆಗ್ದಾಗ್ಲೂ ಅವ್ರು ಫುಲ್ ಪುಷ್ಪ 2 ಎಲ್ಲ ಸಿಗ್ನೇಚರ್ ಮೂಮೆಂಟ್ ಏನಿದೆ ಅದ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ಪುಷ್ಪ 2 ಈಗಾಗಲೇ ಗೊತ್ತು ನಿಮ್ಗೆ, ಸಖತ್ ಫೇಮಸ್ ಆಗಿದೆ, ವಿಶ್ವದಾದ್ಯಂತ ಫ್ಯಾನ್ ಆಗಿದ್ದಾರೆ ಆ ಚಿತ್ರಕ್ಕೆ. ಅವರೊಬ್ಬರೇ ಅಲ್ಲ, ಡೇವಿಡ್ ವಾರ್ನರ್ ಅವರು ಕೂಡ ಒಂದು ಪುಷ್ಪ 2 ಹಾಡಿಗೆ ನೃತ್ಯ ಹಾಕಿರುವುದನ್ನು ನೀವು ಸಾಕಷ್ಟು ಬಾರಿ ನೋಡಿರ್ತೀರ ಮೊಬೈಲಲ್ಲಿ. ಸೊ ಅದೇ ರೀತಿ ಹಸರಂಗ ಅವರು ಕೂಡ ಪ್ರತಿಯೊಂದು ವಿಕೆಟ್ ಪಡೆದಾಗ್ಲೂ ಆ ಒಂದು ಎಂಜಾಯಿಂಗ್ ಮೂಮೆಂಟ್ ಇರುತ್ತಲ್ಲ, ಅದೇ ರೀತಿ ಇರುತ್ತೆ. ಅಲ್ಲು ಅರ್ಜುನ್ ಪುಷ್ಪ ತಗ್ಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬೌಲಿಂಗ್ ಆಗ್ತಾರೆ ಹಸರಂಗ ಅವರು. ಲಾಸ್ಟ್ ಟೈಮ್ ನಮ್ಮ RCB ಅಲ್ಲೇ ಇದ್ರು ಹಸರಂಗ ಅವರು. ಅದಾದ ಬಳಿಕ ಬಿಡ್ ನಲ್ಲಿ ಹೋಗಿರುವಂತದ್ದು. ಸೊ 2012ರಿಂದಲೂ IPL ಆರಂಭದಲ್ಲಿ ಸೋಲೋದು ಮುಂಬೈ ಇಂಡಿಯನ್ಸ್ನ ವಾಡಿಕೆ ಆಗಿದೆ. ನಾ ಹೇಳಿದ್ನಲ್ಲಿ ನಿಮಗೆ, ಲಾಸ್ಟ್ ಸೀಸನ್ನಲ್ಲಿ ಪ್ರತಿಯೊಂದು ಲಾಸ್ಟ್ ಸೀಸನಲ್ಲೂ ಕೂಡ 5-3 ಮ್ಯಾಚ್ಗಳನ್ನ ಸೋಲ್ತಾನೆ ಬರುತ್ತೆ ಮುಂಬೈ ಅವರು ಫಸ್ಟಿಗೆ. ಅದಾದ್ಮೇಲೆ ಅವ್ರಿಗೆ ಏನು ಅದೃಷ್ಟ ಕುಲಾಯಿಸುತ್ತೋ ಏನೋ ಗೊತ್ತಿಲ್ಲ, ಮುಂಬೈದವರು ಸಖತ್ತಾಗಿ ಆಡ್ತಾರೆ ಅದಾದ್ಮೇಲೆ. ಓಕೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಮ್ಯಾಚ್ ಬಗ್ಗೆ ಆಕ್ಚುಲಿ ಮಾತಾಡಬೇಕು. ನೀವು ಆಲ್ರೆಡಿ ಮುಂಬೈ ಅಂತ ಫುಲ್ ಕಿಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಮುಂಬೈ ವರ್ಸಸ್ KKR ಮ್ಯಾಚು ಇವತ್ತು ನಡೀತಾ ಇದೆ. ಸೊ ಮುಂಬೈಗೆ ಈ ಮ್ಯಾಚ್ನ ಗೆಲ್ಲೇಬೇಕು ಅನ್ನುವಂಥ ಒಂದು ಪ್ರೆಷರ್ ಇದೆ, ಬಿಕಾಸ್ ಫ್ಯಾನ್ಸ್ ಆರ್ ವೇಟಿಂಗ್. ಸೊ ಬಲಿಷ್ಠವಾದಂತಹ ತಂಡ ಎರಡೂ ಕೂಡ. KKR ಕೂಡ ಕಪ್ಪನ್ನ ತಮ್ಮದಾಗಿಸ್ಕೊಂಡಂತಹ ತಂಡ. KKR ಕೂಡ ಎರಡು ಬಾರಿ ಕಪ್ ಗೆದ್ದಿರುವಂಥದ್ದು, 3 ಬಾರಿ ಕಪ್ ಗೆದ್ದಿರುವಂಥದ್ದು. ಲಾಸ್ಟ್ ಟೈಮು ನಮ್ಮ ಶ್ರೇಯಸ್ ಅಯ್ಯರ್ ಅವರೇ ಕೂಡ ಕಪ್ ತಂದು ಕೊಟ್ಟಿರುವಂಥದ್ದು. ಹಾಲಿ ಚಾಂಪಿಯನ್ ಕೂಡ KKR, ಬಲಿಷ್ಠ ತಂಡ ಆಕ್ಚುಲಿ. ಅಂಡ್ 5 ಸಲ ಕಪ್ಪನ್ನ ನಮ್ಮ CSK MI ತಂಡ ತನ್ನದಾಗಿಸ್ಕೊಂಡಿದೆ. CSKನೂ ಆಗಿಸ್ಕೊಂಡಿತ್ತು, MI ಕೂಡ ಆಗಿಸ್ಕೊಂಡಿದೆ. CSK MI ಜೊತೆ ಆಡ್ದಾಗ್ಲೂ ಕೂಡ MI ಆ ರೀತಿಯಂತಹ ಪ್ರದರ್ಶನವನ್ನ ನೀಡಿರ್ಲಿಲ್ಲ ಆಕ್ಚುಲಿ. ಸೊ ಇವತ್ತು ಹೇಗೆ ಆಡ್ತಾರೆ, ಏನ್ ಮಾಡ್ತಾರೆ, ಕಮಾಲ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಅಂಡ್ ಇಬ್ರಿಗೂ ಕೂಡ ಒಂಥರ ಟಫ್ ಫೈಟ್ ಆಕ್ಚುಲಿ. ಹಾಲಿ ಚಾಂಪಿಯನ್ ಬೇರೆ KKR ದವರು, ಇನ್ನ ಮುಂಬೈದವರು ಕೂಡ 5 ಬಾರಿ ಕಪ್ ಗೆದ್ದಂತ ತಂಡ. ಎರಡು ಟಫ್ ಕಾಂಪಿಟೇಟ್ ಬಿದ್ದೇ ಬೀಳುತ್ತೆ. ಬಟ್ ಲಾಸ್ಟ್ ನಮ್ಮ RCB ಜೊತೆ ಸೋತಿರುವಂತದ್ದು KKR. ಮೊದಲೇ ಮ್ಯಾಚಲ್ಲೇ ಅವರು KKR ತಂಡ ಸ್ವಲ್ಪ ತಮ್ಮ ಬಲಿಷ್ಠತೆಯನ್ನು ಭಾಳ ತೀರಾ ಕಳಪೆ ಮಾಡ್ಕೊಂತು. ಯಾಕಂದರೆ ಎಂತಿಂಥ ಸ್ಟ್ಯಾಂಡರ್ಡ್ ಬ್ಯಾಟ್ಸ್ಮನ್ಗಳಿದ್ದಾರೆ, ಬೌಲರ್ಗಳಿದ್ದಾರೆ KKR ಅಲ್ಲಿ. ಬಟ್ ಎಲ್ಲೋ ಒಂದು ಕಡೆ KKR ತಂಡನೂ ಕೂಡ ಒಂದು ಮಿಡಲ್ ಆರ್ಡ್ರಲ್ಲಿ ತನ್ನ ಒಂದು ಸ್ಥಾನವನ್ನು ಗಟ್ಟಿಗೊಳಿಸ್ಕೊಂಡಿಲ್ಲ ಅಂತ. KKRದ ಅದೇ ಒಂದು ದೌರ್ಬಲ್ಯ ಅಂತಲೇ ಹೇಳ್ತೇನೆ ನಾನು. ಇನ್ನು ಮುಂಬೈಯಲ್ಲಿ ಯಾಕೋ ಗೊತ್ತಿಲ್ಲ, ಸೂರ್ಯಕುಮಾರ್ ಯಾದವ್ ಅವರು ಈ ಹಿಂದಿನ ಮ್ಯಾಚಲ್ಲಿ ಸಪ್ಪೆಯಾಗಿದ್ದರು CSK ಮ್ಯಾಚಲ್ಲಿ. ಅದಾದ ಬಳಿಕ ಕಂಬ್ಯಾಕ್ ಆಗಿ ಮೊನ್ನೆ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಂಬೈ. ರೋಹಿತ್ ಶರ್ಮಾ ಅವರು ಇನ್ನೂ ಖಾತೆನೇ ತೆಗ್ದಿಲ್ಲ. ಸೊ ಅದೊಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಮುಂಬೈ ತಂಡಕ್ಕೆ. ರೋಹಿತ್ ಶರ್ಮಾ ಎಂತ ಪ್ಲೇಯರು, ಅವರು ಇನ್ನು ಕಿಕ್ ಸ್ಟಾರ್ಟ್ ಆಗಿಲ್ಲ, ಅವರ ಪರ್ಫಾರ್ಮೆನ್ಸ್ ಇನ್ನು ನೋಡಬೇಕು. ಸೊ ಮೇ ಬಿ ಇವತ್ತು ಅವ್ರೇನಾದ್ರು ಕಿಕ್ ಸ್ಟಾರ್ಟ್ ಮಾಡಿದ್ರೆ, ಇವತ್ತು ಅವರ ಪರ್ಫಾರ್ಮೆನ್ಸ್ ನ ತೋರಿಸಿದ್ರೆ ಪ್ರಾಯಶಃ ಇವತ್ತಿನ ಮ್ಯಾಚ್ ಮುಂಬೈ ಪಾಲಾಗಬಹುದು. ಎಸ್. ಅಂಡ್ ಆಲ್ಸೋ ಮುಂಬೈ ಇಂಡಿಯನ್ಸು ಕಳೆದ ಈ 2025ನಲ್ಲಿ CSK ವಿರುದ್ಧವಾಗೂ ಆಡಿತ್ತು, ಗುಜರಾತ್ ಟೈಟನ್ಸ್ ವಿರುದ್ಧವಾಗೂ ಆಡಿತ್ತು. ಬಟ್ 2 ಮ್ಯಾಚ್ಗಳನ್ನ ಕಳ್ಕೊಂಡಿತ್ತು. ಇಲ್ಲ, 2012ರಿಂದಲೂ ಮುಂಬೈ ತಂಡದ್ದು ಇದೊಂದು ವಾಡಿಕೆ ಇದ್ದೇ ಇದೆ ಅಂತ IPL ಅಲ್ಲೇ. ಲಾಸ್ಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕಡಿಮೆ ಆಗೋದು, ಸೋಲೋದು, ಇದೊಂದು ವಾಡಿಕೆ 2012ರಿಂದಲೂ ಬಂದಿದೆ. ಬಟ್
ಅವ್ರು ಸೋಲ್ತಾನೆ ಸಡನ್ ಆಗಿ ಯಾವಾಗ ಗೆಲುವಿನ ಟ್ರ್ಯಾಕಿಗೆ ಮರಳ್ತಾರ ಅನ್ನೋದು ಹೇಳೋಕ್ಕಾಗಲ್ಲ. ಯಾವಾಗ ಬೌನ್ಸ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಒಂದ್ಸಲಿ ಬೌನ್ಸ್ ಆದ್ರೆ ಸ್ಟೆಗ್ನೆಂಟ್ ಆಗಿರ್ತಾರೆ. ಒಂದ್ ಕಡೆ ಬುಮ್ರಾ ಅವರ ಅನುಪಸ್ಥಿತಿ ಒಂದ್ ಕಡೆ ಅವ್ರಿಗೆ ಕಾಡ್ತಾ ಇದೆ ಮುಂಬೈ ತಂಡಕ್ಕೆ. ಬುಮ್ರಾ ಅವರ ಯಾಕೆ ತಂಡದಲ್ಲಿ ಅವ್ರನ್ನ ಆಡಿಸ್ತಾ ಇಲ್ಲ ಅನ್ನೋದು ಒಂದ್ ಕಡೆ. ಮತ್ತೊಂದ್ ಕಡೆ ಮುಂಬೈ ತಂಡವನ್ನ ತುಂಬಾ ಕಾಡ್ತಾ ಇದೆ ಬೋಲ್ಟ್ ಮತ್ತು ಚಾರ್ ಅವ್ರು ಕಮಲ್ ಮಾಡ್ತಾ ಇಲ್ಲ ಬೌಲಿಂಗ್ ನಲ್ಲಿ. ದೀಪಕ್ ಚಾರ್ ಆಗಿರ್ಬೋದು, ಟ್ರೆಂಟ್ ಬೋಲ್ಟ್ ಎಂತ ಬೌಲರು, ಕಳೆದ ಸೀಸನ್ ಅಲ್ಲೆಲ್ಲ ತುಂಬಾ ಮಿಂಚಿದಂತ ನ್ಯೂಜಿಲೆಂಡ್ ಆಟಗಾರ. ಅವ್ರು ಯಾಕೆ ಮಿಂಚ್ತಾ ಇಲ್ಲ? ಮತ್ತೆ ದೀಪಕ್ ಚಾರ್ ಅವರು ಕೂಡ ಚೆನ್ನೈನಲ್ಲಿದ್ದಾಗ ಒಳ್ಳೆ ಬೌಲಿಂಗ್ ಹಾಕಿದಂಥವ್ರು. ಸೊ ಅವ್ರ ಕಮಾಲು ಗ್ರೌಂಡ್ನಲ್ಲಿ ನಡೀತಾ ಇಲ್ಲ, ಅವ್ರ ಬೌಲಿಂಗು ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮೊದಲಿಗೆ. ಇನ್ನು ಕಳೆದೆರಡು ಮ್ಯಾಚ್ನಲ್ಲೂ ಕೂಡ ಕಳಪೆ ಫೀಲ್ಡಿಂಗ್ನಿಂದಾಗಿಯೇ ಮುಂಬೈ ಇಂಡಿಯನ್ಸ್ ಸೋತಿರುವಂಥದ್ದು. ಸೊ ಮುಂಬೈ ಇಂಡಿಯನ್ಸ್ಗೆ ಫೀಲ್ಡಿಂಗ್ ಒಂದು ಕಡೆ ಆದರೆ ಬ್ಯಾಟಿಂಗಲ್ಲೂ ಕೂಡ ದೌರ್ಬಲ್ಯ ಜಾಸ್ತಿ ಆಗಿದೆ, ಫೀಲ್ಡಿಂಗ್ನಲ್ಲೂ ಕೂಡ ಅದೇ ರೀತಿ. ಸೊ ಟೋಟಲ್ ಓವರ್ ಆಲ್ ಟೀಮ್ದು ಸ್ವಲ್ಪ ಕಳಪೆ ಪ್ರದರ್ಶನ ಎದ್ದು ಕಾಣ್ತಾ ಇದೆ ಮುಂಬೈದು. ಹೀಗಾಗಿ ಅದಕ್ಕೆ ಸೋಲೋಕ್ಕೆ ಕಾರಣ ಆಗ್ತಿರುವಂಥದ್ದು ಇಲ್ಲಿ. ಓಕೆ, ಸೋಲೋ ಕಾರಣ ಫೀಲ್ಡಿಂಗು ಪ್ಲಸ್ ಬ್ಯಾಟಿಂಗು ಕೂಡ. ಬ್ಯಾಟಿಂಗ್ ಮೊದಲೇ ಆರ್ಡರಲ್ಲೇ ಸಡನ್ ಆಗಿ ವಿಕೆಟ್ ಹೋಗ್ತಾ ಇರುವಂಥದ್ದು. ರೋಹಿತ್ ಶರ್ಮಾ ಅವರು ಆಡ್ತಾ ಇಲ್ಲ ಅಷ್ಟೊಂದು. ಸೂರ್ಯಕುಮಾರ್ ಯಾದವ್ ಮಿಸ್ಟರ್ 360 ಅವರು ಆಡ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಮೊನ್ನೆ ತಾನೇ ಎಂಟ್ರಿ ಕೊಟ್ಟರು ತಂಡಕ್ಕೆ, ಅವರು ಕೂಡ ತಮ್ಮ ಆಟವನ್ನು ತೋರಿಸ್ತಾ ಇಲ್ಲ. 11 ರನ್ನಿಗೆ ಔಟ್ ಆಗಿರುವಂಥದ್ದು ಹಾರ್ದಿಕ್ ಪಾಂಡ್ಯ ಮೊನ್ನೆ. ಸೊ ಅದು ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಮುಂಬೈ ತಂಡಕ್ಕೆ. ಎಲ್ಲೊಂದು ಕಡೆ ದೊಡ್ಡ ಪ್ಲೇಯರ್ಸ್ಗಳೇ ಕೈ ಕೊಡ್ತಾ ಇದ್ದಾರೆ ಅಂದಮೇಲೆ ತಂಡ ಎಲ್ಲೊಂದು ಕಡೆ ಕುಸಿಯೋದಂತೂ ಅದು ಯಾವಾಗಲೂ ಇದ್ದಿದ್ದೇ ಅದು. ಸೊ ಕ್ವಿಂಟನ್ ಡಿಕಾಕ್ ಏನಿದ್ದಾರೆ KKRನಲ್ಲಿ, ಅವರ ಆಟವನ್ನ ತಡೆ ಹಿಡಿಯೋದಕ್ಕೆ ನಮ್ಮ MI ಬೌಲರ್ಸ್ ಫುಲ್ಲು ರೆಡಿಯಾಗಿ ಬಂದಿರಬೇಕು ಇವತ್ತಿನ ಅಖಾಡಕ್ಕೆ ಅಂತೀರಾ ಅಲ್ವಾ? ಕ್ವಿಂಟನ್ ಡಿಕಾಕು ಕೂಡ ಬಹಳಷ್ಟು ಚೆನ್ನಾಗಿ ಆಡುವಂತಹ ಆಟ. ಕ್ವಿಂಟನ್ ಡಿಕಾಕ್ ಆ್ಯಕ್ಚುಲಿ ಒಳ್ಳೆ ಆಟಗಾರ. ಕಳೆದ ಮ್ಯಾಚ್ನಲ್ಲಿ ಗೆಲ್ಲೋಕೆ ರೂವಾರಿ ಅವರೇ, ಕ್ವಿಂಟನ್ ಡಿಕಾಕ್ ಅವರೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 60 ಸಮಥಿಂಗ್ ಏನೋ ಹೊಡೆದಿರುವಂಥದ್ದು. 97 ಏನೋ ರನ್ ಹೊಡೆದ್ರು. ಸೆಂಚುರಿಗೆ ಸ್ವಲ್ಪ ರನ್ಗಳು ಬಾಕಿ ಇತ್ತು. ಬಟ್ ಒಳ್ಳೆ ಆಟಗಾರ ಕ್ವಿಂಟನ್ ಡಿಕಾಕ್. ಅವರು ನೆಲ ಕಚ್ಚಿ ನಿಂತರೆ ಒಳ್ಳೆ ಬ್ಯಾಟ್ಸ್ಮನ್ನು. ಅವರು ಕೂಡ ಯಾಕೋ ಒಂದು ಮ್ಯಾಚಲ್ಲಿ ಆಡಿದರು, ಬಟ್ ಕಳೆದ ಸೀಸನ್ನಲ್ಲೂ ಕೂಡ ಚೆನ್ನಾಗಿ ಆಡಿದರು ಅವರು ಮುಂಬೈಯಲ್ಲಿ. ಬಟ್ ಈ ಮ್ಯಾಚ್ ಯಾಕೋ ಕ್ವಿಂಟನ್ ಡಿಕಾಕ್ ಅವರು ಕಳೆದ ಈ 2 ಮ್ಯಾಚ್ ಹಿಂದೆ ಅವರು ಕ್ವಿಂಟನ್ ಡಿಕಾಕ್ ಅವರು ಬ್ಯಾಟಿಂಗ್ ಕಮಾಲ್ ಮಾಡಿರಲಿಲ್ಲ. ಬಟ್ ನಡುವಿನ ಮ್ಯಾಚಲ್ಲಿ ಚೆನ್ನಾಗಿ ಆಡಿದರು 2ನೇ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್. ಬಟ್ ಅದೇ ನಾವು ಹಾಲಿ ಚಾಂಪಿಯನ್ಸ್ ಅಂತ ತೋರ್ಸಕ್ಕೆ ಅವರಂತೂ ರೆಡಿಯಾಗಿ ಬಂದಿರ್ತಾರೆ. ಸೊ ನೀವು ಚಾಂಪಿಯನ್ಶಿಪ್ ಹೌದು, ನೀವು 5 ಬಾರಿ ಕಪ್ಪನ್ನು ಗೆದ್ದಿರ್ಬೋದು, ಬಟ್ ಕಳೆದ ವರ್ಷ ಗೆದ್ದಿರೋರು ನಾವೇ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಯಾವ ತಂಡಕ್ಕೆ ಜಾಸ್ತಿ ಆಗುತ್ತೋ ಅದೇ ಒಂದು ವೀಕ್ನೆಸ್ ಆಗ್ಬಿಡೋದು ತಂಡಕ್ಕೆ. ಐ ಡೋಂಟ್ ಥಿಂಕ್ ಇಬ್ರಿಗೂ ಇವಾಗ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಬಿಕಾಸ್ ಲಾಸ್ಟ್ 2 ಮ್ಯಾಚಸ್ ಸೋತಿರೋದ್ರಿಂದಾನೆ ಇಬ್ರು ಕೂಡ ಸೋತಿದ್ದಾರೆ. ಸೊ ಅವ್ರಿಗೆ ಇವತ್ತು ಮಾಡು ಇಲ್ಲವೇ ಮಡಿ ನಾ ಗೆಲ್ಲೇಬೇಕು ಅನ್ನೋ ಹಾಗೆ ಅಖಾಡಕ್ಕೆ ಬರ್ತಾರೆ. ಅದೇ ಸಿದ್ಧತೆ ಕೂಡ ಮಾಡು ಇಲ್ಲವೇ ಮಡಿ ಯಾವುದೂ ಇಲ್ಲ ಈಗ. ಮ್ಯಾಚ್ಗಳು ಕನಿಷ್ಠ ಒಂದು 6-7 ಮ್ಯಾಚ್ ಆದ ನಂತರ ಮಾಡು ಇಲ್ಲವೇ ಮಡಿ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ ಸತತವಾಗಿ. ಬಟ್ ಅಂದ್ರೆ ನಾನು ಸೋತಿದ್ದೀನಿ ಅನ್ನೋದಿರುತ್ತಲ್ಲ, ನನ್ನ ಫ್ಯಾನ್ಸಿಗೆ ನಾನು ನಿರಾಶೆ ಮಾಡ್ತಿದ್ದೀನಿ ಅನ್ನೋದೊಂದು ಅವ್ರು ಎಲ್ಲರ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಗೆಲ್ಲೇಬೇಕು ಅನ್ನೋಂಥ ಹುಮ್ಮಸ್ನಲ್ಲೇ ಹುರುಪ್ನಲ್ಲೇ ಬರ್ತಾರೆ ಆ ಕಾಡಕ್ಕೆ. ಸೊ ಹೇಗೆ MI ಟೀಮು KKR ಟೀಮನ್ನು ಎದುರಿಸೋಕೆ ಬಲಿಷ್ಠವಾಗಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯಗಾಗಿ ವಿಲ್